ಇನ್ನೊಂದೇನೆಂದರೆ ನಮ್ಮಲ್ಲಿರುವಂಥ ಒಂದು ಪ್ರತೀತಿ ಏನಂದರೆ ಕಾಶಿಯಲ್ಲಿ ಏನು ಶಿವಲಿಂಗ ಇದೆ ವಿಶ್ವನಾಥ, ಇದನ್ನು ಶನೀಶ್ವರನೇ ಸ್ಥಾಪನೆ ಮಾಡಿರುವಂಥದ್ದು ಅಂತ ಹೇಳ್ಬಿಟ್ಟು ಸಮೇತ ಹೇಳ್ತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರೂ ಕಾಶಿಗೆ ಹೋಗಿ ಅವರ ದರ್ಶನವನ್ನು ಮಾಡ್ಕೊಬರ್ತಾರೆ. ಅದಾದ ನಂತರ ಅಲ್ಲಿಂದ ಸೀದಾ ರಾಮೇಶ್ವರಕ್ಕೆ ಹೋಗಿ ರಾಮರು ಸ್ಥಾಪನೆ ಮಾಡಿರುವಂಥದ್ದು ಅಂತ ಹೇಳ್ಬಿಟ್ಟು ಅಲ್ಲಿನೂ ಮಾಡ್ಕೊಬರ್ತಾರೆ. ಮೊದಲನೇದಾಗಿ ಪೂರ್ವಕಾಲದಲ್ಲಿ ಏನಾಗ್ತಾಯಿತ್ತು ಅಂದರೆ ಮೊದಲು ರಾಮೇಶ್ವರಕ್ಕೆ ಹೋಗ್ತಾಯಿದ್ರು. ಅಲ್ಲಿ ಭಗವಂತನ ಸ್ಮರಣೆ ಮಾಡಿ ಮರಳಲ್ಲಿ ಒಂದು ಶಿವಲಿಂಗವನ್ನು ಮಾಡಿ ಆ ಶಿವಲಿಂಗವನ್ನು ರಾಮೇಶ್ವರದಿಂದ ಕಾಶಿಗೆ ತೊಗೊಂಡೋಗಿ ಅಲ್ಲಿ ಗಂಗಾ ನದಿಯಲ್ಲಿ ಅದನ್ನು ಬಿಟ್ಟು ಮತ್ತು ಅಲ್ಲಿಂದ ನೀರನ್ನು ತೊಗೊಂಬಂದು ರಾಮೇಶ್ವರಕ್ಕೆ ಸೇರಿಸ್ತಾಯಿದ್ರು. ಮೊದಲು ಅಂದರೆ ಈಗ ಫಸ್ಟು ಕಾಶಿಗೆ ಹೋಗ್ಬೇಕಾ, ಕಾಶಿಗೆ ಹೊಟ್ಟು ಬಂದಾದಮೇಲೆ ನಾವು ರಾಮೇಶ್ವರಕ್ಕೆ ಹೋಗಲೇಬೇಕಾ? ರಾಮೇಶ್ವರಕ್ಕೆ ಹೋಗಿ ಮೊದಲು ಅಲ್ಲಿಂದ ಶಿವಲಿಂಗವನ್ನು ಸ್ಥಾಪನೆ ಮಾಡಿಕೊಂಡು ಮರಳಲ್ಲಿ ಅದನ್ನು ತೊಗೊಂಡು ಕಾಶಿಗೆ ಹೋಗಿ ಅದನ್ನು ಕಾಶಿಯಲ್ಲಿ ಗಂಗಾ ನದಿಯಲ್ಲಿ ಅದನ್ನು ಬಿಟ್ಟು ನಂತರ ಮತ್ತೆ ಆ ನೀರನ್ನು ತೊಗೊಂಡೋಗಿ ರಾಮೇಶ್ವರದಲ್ಲಿ ಸೇರಿಸ್ಬೇಕು. ಯಾಕಂದರೆ ಇವಾಗ ಅದೆಲ್ಲ ಬದಲಾವಣೆ ಆಗಿಬಿಟ್ಟಿದೆ ಬಿಡಿ. ಈಗೆಲ್ಲ ಪ್ಯಾಕೇಜ್ ಆಗಿಬಿಟ್ಟು ಸೊ ಯಾರು ಫ್ರೆಂಡ್ಗಳು ಹೋಗ್ತಾ ಇದ್ದಾರೆ ಅವ್ರ ಸಂಗಡ ಕಾಶಿಗೆ ಫಸ್ಟ್ ಹೋಗ್ಬಿಡ್ತಾರೆ. ಅಲ್ಲಿಂದ ಬಂದಮೇಲೆ ಸಮಯ ಸಿಕ್ಕಿದೆ ರಾಮೇಶ್ವರಕ್ಕೆ ಹೋಗ್ತಾರೆ, ಇಲ್ಲಾಂದರೆ ಹೋಗೋದಿಲ್ಲ. ಮತ್ತೆ ನೀರು ತರಬಾರ್ದು ಅಂತಾರೆ ಕಾಶಿಯಿಂದ ನೀರು ತರಲೇಬೇಕಮ್ಮ. ಆ ನೀರನ್ನು ತೊಗೊಂಬಂದೇ ಇಲ್ಲೇ ಇದು ಮಾಡಬೇಕು. ಎಲ್ಲಿ ನಮ್ಮ ಮನೇಲಿ ಇಟ್ಕೋಬೋದಮ್ಮ, ಧಾರಾಳವಾಗಿ ಇಟ್ಕೋಬೋದು. ರಾಮೇಶ್ವರಕ್ಕೆ ಕೊಡಬೇಕಾ? ರಾಮೇಶ್ವರಕ್ಕೆ ಕೊಡಬೇಕು, ಸ್ವಲ್ಪ ಮನೆಗೆ